ಬಟ್ ಆದರೂ ನನಗೆಲ್ಲ ನೆನಪಿದೆ ಅಂತ ಖುಷಿ ಆಗ್ತಿದೆ. ಇಲ್ಲಿ ಮತ್ತು ಅಲ್ಲಿ ಕಂಡ್ರೆ ನನಗೆ ಹೇಟ್ ಅಷ್ಟು ನನಗೆ ಹಾಗೆ ಬರಲ್ಲ. ಬಟ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಆಲ್ಮೋಸ್ಟ್ 1 ವೀಕ್ ಮೇಲಾಯಿತು ಅನಿಸುತ್ತೆ. ಏನೋ ಇತ್ತೀಚೆಗೆ ವ್ಲಾಗ್ ಮಾಡೋಕ್ಕೆ ಲೈಕ್ ನಾನು ಆಚೆನೂ ಹೋಗ್ತಾ ಇಲ್ಲ, ಯಾವುದೇ ಥರ ಟಾಪಿಕ್ಸ್ ಇಲ್ಲ, ಏನು ವ್ಲಾಗ್ ಮಾಡೋದು ನಾರ್ಮಲ್ ಅದೇ ಡೈಲಿ ಅದೇ ಕಾಲೇಜಿಗೆ ಹೋಗೋದು ಅದೇ ವಾಪಸ್ ಬರೋದು. ಸೊ ಇದೇ ಆಗೋಗ್ಬಿಟ್ಟಿತ್ತು ರೂಟೀನು. ಅದಕ್ಕೆ ಏನೋ ವೀಡಿಯೋ ಮಾಡೋಕ್ಕೇನೋ ಆಗಿರಲಿಲ್ಲ. ಆ್ಯಂಡ್ ನಮಗೆ ಆಫ್ಟರ್ ಎಕ್ಸಾಮ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಗಕ್ಕೆ ಬಂತು. ಈಗ ಹಾಲಿಡೇ ಕೊಟ್ಟಿದ್ದಾರೆ ನಮಗೆ, ಬಟ್ ಬ್ಯಾಚ್ ವೈಸ್ ಹಾಲಿಡೇಸ್ ಕೊಟ್ಟಿರೋದ್ರಿಂದ ನನ್ನ ರೋಲ್ ನಂಬರ್ ಲಾಸ್ಟ್ ಅಂದರೆ 84 ರೋಲ್ ನಂಬರ್ ಅದು. ಸೊ ಹಾಗಾಗಿ ನಂದು ಲಾಸ್ಟ್ ಬ್ಯಾಚಲ್ಲಿ ಬರುತ್ತೆ. ಆ್ಯಂಡ್ ನನಗೆ ಹಾಲಿಡೇ ಬಂದಿರೋದು 5/23 ಇಂದ March 3 ಅಂದರೆ 5/23ಗೆ ಇರೋದು. ಆ್ಯಂಡ್ ಇವತ್ತು 5/1 ಇನ್ನೂ. ಸೊ ಊರಿಗೆ ಹೋಗೋಕ್ಕೆ ಫುಲ್ ಖುಷಿಯಾಗಿದ್ದೀನಿ. ಊರಿಗೆ ಹೋದ್ಮೇಲೆ ಅಂತೂ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಬಟ್ ಇವತ್ತೇನು ಸ್ಪೆಷಲ್ ವ್ಲಾಗ್ ಏನಿಲ್ಲ. ಇವತ್ತು ಸ್ಯಾಟರ್ಡೇ, ಮೋಸ್ಟ್ ಫೇವ್ರೆಟ್ ಡೇ ನನಗೆ ಸ್ಯಾಟರ್ಡೇ ವ್ಲಾಗ್ ಮಾಡೋದು. ಆ್ಯಂಡ್ ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ, ಹಾಗೆ ನಿಮಗೂ ಕರ್ಕೊಂಡು ಹೋಗ್ತೀನಿ, ಏನೇನು ತಗೋತೀನಿ ನಿಮಗೂ ತೋರಿಸ್ತೀನಿ ಬನ್ನಿ. ಆ್ಯಂಡ್ ತುಂಬ ದಿನ ಆಯಿತು ಅನಿಸುತ್ತೆ ವ್ಲಾಗ್ ನೋಡ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನೇನೋ ಮಾತಾಡ್ತಾ ಇದ್ದೀನಿ, ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ, ಅದಕ್ಕೆ. ಸೊ ಇವಾಗ ನಾನು ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀನಿ ಸುಮ್ಮನೆ ಸುತ್ತಾಡೋಕ್ಕೆ. ನಾಳೆ ಸಂಡೇ ಅಲ್ವಾ, ಹೆಂಗೋ ಸ್ವಲ್ಪ ಓಡಾಡ್ಕೊಂಡು ಬಂದು ಲೇಟಾಗಿ ಮಲ್ಕೊಟ್ರು ಆಗುತ್ತೆ ಅಂದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ಇದು ನಂದು ಯೂನಿಫಾರ್ಮ್ ಕತೆ ನಿಮ್ಗೆ ಗೊತ್ತಲ್ಲ, ಸ್ಯಾಟರ್ಡೇ ಆದರೆ ಸಾಕು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡೋದು, ಅದು ಕೂಡ ಇದೆ. ಅದೆಲ್ಲ ನೈಟ್ ಮಾಡ್ಕೋಬೇಕು. ಸೊ ಈಗ ಆಚೆ ಹೋಗಬೇಕು. ಆ್ಯಂಡ್ ನಿಮ್ಗೇನು ಬೋರ್ ಓಡಿಸಲ್ಲ ಆಯಿತಾ, ಅದೇ ಯೂನಿಫಾರ್ಮ್ ಅದೇ ಅಡುಗೆ ಅದು ತೋರಿಸಿ ಬೋರ್ ಓಡಿಸಲ್ಲ. ನೋಡೋಣ ಏನೇನಾಗುತ್ತೆ. ಆಲ್ಮೋಸ್ಟ್ ನಾಳೆ ನೈಟ್ವರೆಗೂ ಬ್ಲಾಗ್ ಮಾಡ್ತೀನಿ. ಹಾಯ್. ಸೊ ಫೈನಲಿ ಇವಾಗ ಬಂದೆ, ಟೈಮ್ 7:30 ಆಗಿದೆ. ಇವಾಗ ಬಂದಿದ್ದೀನಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಟ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಏನು ಗೊತ್ತಾ, ನನ್ನ ಲಕ್ಕಿ ಇವತ್ತು ಏನೇನು ತೊಗೊಂಡ್ರು ಆಲ್ಮೋಸ್ಟ್ ಬೈ 1 get 1 ಸಿಕ್ಕಿರೋದು ನನಗೆ ಇವತ್ತು. ಈವನ್ ನಾನು ಫೇಸ್ ವಾಶ್ ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡೋ ಫೇಸ್ ವಾಶ್ ಕೂಡ ಬೈ 1 get 1 ಸಿಕ್ಕಿಲ್ಲ. ಬಟ್ ಅದಕ್ಕೆ ಬೇರೆದು ಆಫರ್ ಫ್ರೀಯಾಗೇನೋ ಒಂದು ಬಂದು ತೋರಿಸ್ತೀನಿ ಬನ್ನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ವಿಶಾಲ್ ಮಾರ್ಟಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನನಗೆ ಈ ಟವೆಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ನೋಡಿದಾಗಲೇ ಇಷ್ಟ ಆಗಿತ್ತು, ಬಟ್ ತುಂಬ ಅಂದರೆ ವಾಶ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ತುಂಬ ಗಲೀಜಾಗಿಬಿಟ್ರೆ ಅಂದ್ಬಿಟ್ಟು ಬಿಟ್ಟಿದ್ದೆ. ಬಟ್ ಸೊ ಇವತ್ತು ತಗೊಂಡೆ. ಈ ಟವೆಲ್ ಚೆನ್ನಾಗಿದೆ ಅಲ್ಲ, ಗೊತ್ತಿಲ್ಲ ನನಗೆ. ಹಾರ್ಪಿಕ್ ನಾವು ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ಬಟ್ ಇದು ಹೋಮ್ ಅಂತಂದ್ಬಿಟ್ಟು ಏನೋ ನಿಂಜಾ ಅಂತ ಏನೋ ನೇಮಿದೆ. ಸೊ ಲೆಮನ್ ಫ್ಲೇವರಲ್ಲಿದೆ. ಸೊ ಇದು ಕೂಡ ಬೈ 1 get 1 ಜೆಲ್. ಸೊ ಇದು ಕೂಡ ನನಗೆ ಬೈ 1 get 1 ಸಿಕ್ಕಿದೆ ಇವತ್ತು. ಆ್ಯಂಡ್ ಇದು ವಾಟರ್ ಲಿಲ್ಲಿ ಈ ಫ್ಲೇವರಲ್ಲಿ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಲಕ್ಸ್ ಫ್ಲೇವರ್ ತೊಗೊಂಡಿದ್ದೆ, ಸೊ ಈ ಸಲ ಈ ಫ್ಲೇವರಲ್ಲಿ ತೊಗೊಂಡಿದ್ದೆ. ಡಿಸ್ಇನ್ಫೆಕ್ಟೆಂಟ್ ಇದು ಬಂದು ಯಾವುದು ಇದು ನನಗೆ ಗೊತ್ತಿಲ್ಲ. ಇದು ಕೂಡ ಹೊಸದು, ಅದೇ ಸೇಮ್ ನೇಮಲ್ಲಿದೆ. ಇದು ಕೂಡ ಬೈ 1 get 1 ತೊಗೊಂಡಿರೋದು. ಪಾತ್ರೆ ಉಜ್ಜಕ್ಕೆ ಇದು ಕೂಡ ಬೈ 1 get 1 ಆ್ಯಂಡ್ 85 rupees ಬೈ 1 get 1 ಬಂದಿದೆ. ಆ್ಯಂಡ್ ಇದು 180. ಇವನ್ ಮ್ಯಾಗಿ ಕೂಡ ಬೈ 1 get 1. ಇದು 85 ಏನೋ ಬಂದಿದೆ. 85 70 rupees. ಸೊ ಟೋಟಲ್ ಬಿಲ್ ಬಂದು 650 ಆಗಿದೆ. ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದು ಇಷ್ಟೇ. ಆ್ಯಂಡ್ ಯಾವುದು ಅನ್ನೆಸೆಸರಿ ಐಟಮ್ಸ್ ತೊಗೊಂಡಿಲ್ಲ ನಾನು. ಆ್ಯಂಡ್ ಫೇಸ್ ಫ್ರೀಯಾಗಿ ಬಂದಿದೆ ನಂದು ಫೇಸ್ ವಾಶ್ಗೆ ಈ ಸಲ. ಸೊ ಇದು ನನಗೆ ಖಾಲಿ ಆಗಿತ್ತು. ಸೊ ನಾನು ಯಾವಾಗಲೂ ಫೇಸ್ ವಾಶ್ ಇದೆ ಯೂಸ್ ಮಾಡೋದು. ಸೊ ಇದು ಖಾಲಿ ಆಗಿತ್ತು, ಇದು ತೊಗೊಂಡೆ. ಆ್ಯಂಡ್ ಇದಕ್ಕೆ ಇದು ಫ್ರೀಯಾಗಿ ಬಂದಿದೆ ಟೂತ್ಪೇಸ್ಟ್. ಆಯಿಲ್ಗೂ ಕೂಡ ಒಂದು ಫ್ರೀ ಐಟಮ್ ಬಂದಿದೆ. ಸೋಪ್, ಆಲ್ಮಂಡ್ ಸೋಪ್ ಬಂದಿದೆ. ಆ್ಯಂಡ್ ಇದು ಆಯಿಲ್ ಬೇಕಿತ್ತು, ಸೊ ಆಯಿಲ್ ತೊಗೊಂಡೆ. ಆ್ಯಂಡ್ ರೋಸ್ ವಾಟರ್ ಖಾಲಿಯಾಗಿತ್ತು. ಆ್ಯಂಡ್ ನಂಗೆ ಮೋಸ್ಟ್ ಫೇವ್ರೇಟ್ ರೋಸ್ ವಾಟರ್ ಆಗಲಿ ಅಲೋವೆರಾ ಜೆಲ್ ಆಗಲಿ ಇದೆಲ್ಲ ನಂಗೆ ತುಂಬ ಫೇವ್ರೇಟ್. ಆ್ಯಂಡ್ ಇದು ಖಾಲಿಯಾಗಿತ್ತು, ಸೊ ರೋಸ್ ವಾಟರ್ ತೊಗೊಂಡೆ. ಇದು ಬಂದು 276 ಬಿಲ್ ಆಯಿತು. ಟಾಪ್ ತೊಗೊಂಡೆ. ಮೇ ಬಿ ಈಗ ವೀಡಿಯೋಲಿ ಚೆನ್ನಾಗಿ ಕಾಣಿಸ್ತಿರಲ್ಲ, ಅಫ್ಕೋರ್ಸ್ ನಾನು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ಬೋದೇನು. ಆ್ಯಂಡ್ ಯಾವ ಟಾಪ್ ತೊಗೊಂಡ್ರು ನಾನು ತೊಗೊಂಡಿದ್ದ ತಕ್ಷಣ ಅದು ನನಗೆ ಬರಲ್ಲ, ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಲೇಬೇಕು. ನಾನು ಇಷ್ಟ ಆಯಿತು ಅದಕ್ಕೆ. ಸೊ ಇದೊಂದು ಟಾಪ್ ತೊಗೊಂಡೆ, ಚೆನ್ನಾಗಿದೆ ಅನಿಸುತ್ತೆ ಹಾಕೊಂಡಾಗ ಗೊತ್ತು. ಇದು ಏನಕ್ಕೆ ಅಂದರೆ ಸ್ವಲ್ಪ ದುಡ್ಡನ್ನ ಸೇವ್ ಮಾಡೋಣ ಅಂತ. ಅಫ್ಕೋರ್ಸ್ ನನಗೆ ದುಡ್ಡು ಸೇವ್ ಮಾಡೋ ಬುದ್ಧಿ ಇಲ್ಲ, ಬಟ್ ಅಟ್ಲೀಸ್ಟ್ ಸ್ವಲ್ಪನಾದರೂ ಸೇವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಕ್ಕ ಜಾಸ್ತಿ ದುಡ್ಡು ಸೇವ್ ಮಾಡೋದೆಲ್ಲ ಅವಳಿಗೆ ಜಾಸ್ತಿ ಬುದ್ಧಿ. ನನಗಿದೆಲ್ಲ ಅವಳದು ನಾನು ಚಿಕ್ಕವಳಿರ್ಬೇಕಾದ್ರೆ ಅವಳು ಏನಾದರೂ ಈ ಥರ ದುಡ್ಡೆಲ್ಲ ಹಾಕಿದ್ರೆ ನಾನು ಕದ್ಕೊಂಡು ತೊಗೋತಿದ್ದೆ ಹೊರತು ನಾನು ಇವತ್ತು ಸೇವ್ ಮಾಡೋದೆಲ್ಲ ಮಾಡೇ ಇಲ್ಲ. ವೀಡಿಯೋ ಪ್ರೂಫಲ್ಲಿ ಇರಲಿ ಅಂದ್ಬಿಟ್ಟು ನಿಮ್ಮ ಮುಂದೆನೇ ಸ್ವಲ್ಪ ದುಡ್ಡು ಹಾಕ್ತಿದ್ದೀನಿ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ಚೇಂಜ್ ಎಲ್ಲ ಎಲ್ಲೆಲ್ಲ ಬಿಟ್ಟಿರ್ತೀವಲ್ಲ ಸುಮ್ಮನೆ ₹1 ₹2 ಅಂತ, ಅದೆಲ್ಲ ಕೌಂಟ್ ಮಾಡಿನೇ ಇಲ್ಲಿ ನೋಡಿ ಹೆಂಗೆ ಇಟ್ಬಿಟ್ಟಿದ್ದೀನಿ ಅಂತ, ಅಷ್ಟೊಂದಿದೆ. ಸೊ ಇದ್ರ ಜೊತೆ ಸ್ವಲ್ಪ ಅಮೌಂಟ್ ಹಾಕ್ತೀನಿ ರೀ, ಹೇಳ್ತೀನಿ.
ಇದೆಲ್ಲ ಹಾಕ್ಬಿಡ್ತೀನಿ ಫಸ್ಟ್. ಈಗ ಈ 200 ರೂಪೀಸಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಿಮ್ಮ ಮುಂದೆನೇ ಸಾಕ್ಷಿಯಾಗಿ ಹಾಕ್ತಾಯಿದ್ದೀನಿ ನೋಡಿ. ಇದ್ಮೇಲೆ ಸ್ವಲ್ಪ ಅದಕ್ಕೆ ಸೇವಿಂಗ್ ಮಾಡ್ತೀನಿ, ಅಟ್ಲೀಸ್ಟ್ ಸ್ವಲ್ಪನಾದರೂ ಹಾಕ್ತೀನಿ ನೋಡಿ ಇದ್ಮೇಲೆ. ನೆಕ್ಸ್ಟ್ ನಾನು ಊಟಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ, ಯಾಕಂದರೆ ಟೊಮ್ಯಾಟೊ ಚಟ್ನಿ ಮಧ್ಯಾಹ್ನನೇ ಮಾಡಿರೋದಿತ್ತು. ಹಾಗಾಗಿ ಅದ್ರ ಜೊತೆ ಚಪಾತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಪಾತಿ ಮೊಸರು ಹಾಕ್ಕೊಂಡು ಊಟ ಮಾಡಿಕೊಂಡೆ. ಅದು ಊಟ ಮಾಡ್ತಾನೆ ನನ್ನ ಅಕ್ಕ ಮತ್ತು ನನ್ನ ತಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಆವಾಗಲೇ ಸ್ವಲ್ಪ ಹೇರ್ ಆಯಿಲ್ ಹಾಕೋಬೇಕಿತ್ತಲ್ವ. ಸ್ಯಾಟರ್ಡೆ ನಾನು ಹೇರ್ಗೆ ಆಯಿಲೆಲ್ಲ ಅಪ್ಲೈ ಮಾಡ್ತೀನಿ. ಹಾಗಾಗಿ ನೈಟ್ ಹಾಗೆ ನಮ್ಮ ಅಕ್ಕನ ಜೊತೆ ಮಾತಾಡ್ಕೊಂಡೇ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೋತಾ ಇದ್ದೆ. ಆ್ಯಂಡ್ ಫುಲ್ ಒಂಚೂರು ನೀಟಾಗಿ ಮಸಾಜ್ ಮಾಡಬೇಕು. ಆ್ಯಂಡ್ ಮಸಾಜರಿಂದ ಮಾಡಿದ್ರೆ ನಂಗೆ ತುಂಬ ಸಿಕ್ಕಾಕೋಗ್ಬಿಡುತ್ತೆ ಅಂದ್ಬಿಟ್ಟು ಹಂಗೆ ಕೈಯಿಂದನೇ ಮಾಡ್ಕೋತಾ ಇದ್ದೆ. ತೀರಾ ಜಾಸ್ತಿನೂ ಹಾಕಲ್ಲ, ತೀರಾ ಕಡಿಮೆನೂ ಹಾಕಲ್ಲ, ಮೀಡಿಯಮ್ ಸ್ವಲ್ಪ ಆಯಿಲ್. ಹೆಂಗಿದ್ರು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡ್ತೀನಲ್ವ, ಹಾಗಾಗಿ ಮಾತಾಡಿಕೊಂಡು ಹಾಗೆ ಹೇರ್ ಆಯಿಲ್ ಹಾಕೋತಾ ಇದ್ದೆ. ಸೊ ಇವಾಗ ಬಟ್ಟೆ ವಾಶ್ ಎಲ್ಲ ಆಯಿತು. ಬಟ್ಟೆ ಎಲ್ಲ ಒಣಗಾಕಿ ಮೇಲೆ ಒಂದು ರೌಂಡ್ ಹೋಗಿ ಒಣಗಾಕಿ ಊಟ ಎಲ್ಲ ನಾನು ಆಗಲೇ ಮಾಡಿದೆ, ನಿಮಗೆ ತೋರಿಸಿದ್ನಲ್ವ. ನನ್ನ ಅಕ್ಕ, ನನ್ನ ಫೇವ್ರೆಟ್ ಪಾರ್ಟ್ ಸ್ಯಾಟರ್ಡೆ ನನ್ನ ಅಕ್ಕ ನನ್ನ ತಮ್ಮ ಅವರೆಲ್ಲರೂ ಕಾನ್ಫರೆನ್ಸ್ ಹಾಕಿ ಮಾತಾಡೋದು. ಸೊ ಅವ್ರ ಜೊತೆ ಮಾತಾಡ್ಕೊಂಡೇ ಊಟ ಮಾಡಿದೆ. ನನ್ನ ತಮ್ಮ ನನ್ನ ಜೊತೆ ರೇಗಿಸ್ತಾ ಇದ್ದ, ಹಾಗಾಗಿ ಅವರಿಬ್ಬರೇ ಮಾತಾಡ್ತಾಯಿದ್ರು. ನಾನು ಅದಕ್ಕೆ ಅದೇ ಟೈಮಲ್ಲಿ ಊಟ ಮಾಡ್ಕೊಂಡ್ಬಿಟ್ಟೆ. ಸೊ ಈಗ ಬಟ್ಟೆ ವಾಶ್ ಎಲ್ಲ ಆಯಿತು. ಈಗ ತಲೆಗೆ ಎಣ್ಣೆನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇವತ್ತು, ನಾಳೆ ತಲೆ ಸ್ನಾನ ಮಾಡ್ತೀನಿ ನಾನು ಅದಕ್ಕೆ. ಸೊ ಈಗ ಸ್ವಲ್ಪ ಹೊತ್ತು ಆಲ್ರೆಡಿ 10 o'clock ಆಗಿದೆ, ಇನ್ನೇನು ಮಲ್ಕೊಂಬಿಡಬೇಕು. ಬಟ್ ಆದರೂ ನಾಳೆ ಸಂಡೇ ಅಲ್ವಾ, ಲೇಟಾಗಿ ಎದ್ದೇಳ್ತೀನಿ ಅಂದ್ಬಿಟ್ಟು ಫೋನ್ ನೋಡ್ಕೊಂಡು ಮಲ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಲೇಟ್ ಆಗಿಬಿಡುತ್ತೆ ಮಲ್ಕೊಳ್ಳೋಷ್ಟರಲ್ಲಿ. ಸೊ ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಾನು 9:30ಗೆ ಎದ್ದಿದ್ದೀನಿ. ಹಾಸಿಗೆಯಿಂದ ಎಚ್ಚರ ಆಗಿದ್ದು 7:30ಗೆ, ಬಟ್ ಹಾಸಿಗೆಯಿಂದ ಎದ್ದಿರೋದು 9:30 ಆಗೋಯಿತು. ಫೋನ್ ನೋಡಿಕೊಂಡು ಎದ್ದು ಫುಲ್ಲು ನಾನು ಎದ್ದ ತಕ್ಷಣ ಬರೀ ಮನೆ ಕ್ಲೀನ್ ಮಾಡೋದೇ ಮಾಡಿದೆ. ಫುಲ್ ಮನೆಯೆಲ್ಲ ನೀಟಾಗಿ ಗುಡಿಸಿ ಎಲ್ಲ ಮಾಡಿ, ಆಮೇಲೆ ಲೆಮನ್ ವಾಟರ್ ಕುಡ್ಕೊಂಡು ಬ್ರಷ್ ಮಾಡಿ, ಆಮೇಲೆ ಬೀಟ್ರೂಟ್ ನಾನು ಹೇಳಿದ್ನಲ್ಲ, ಬೀಟ್ರೂಟ್ ಡಿಟಾಕ್ಸಿಗೆ ಕುಡಿತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನು ಕುಡ್ಕೊಂಡು. ಗುಡ್ ಮಾರ್ನಿಂಗ್ ಗಾಯ್ಸ್. ಆ್ಯಕ್ಚುಲಿ 11 o'clock ಆಗಿದೆ ಟೈಮಿಂಗು. ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಆ್ಯಂಡ್ ಅದೇ ಬೆಳಿಗ್ಗೆ ಇವಾಗ ಹೇಳಿದ್ನಲ್ಲ ಜ್ಯೂಸ್ ಕುಡ್ಕೊಂಡು 11 o'clock ಆಗಿದೆ. ಈಗ ತಿರ್ಗಾ ಸ್ನಾನ ಮಾಡಿ ಬಂದು ಟಿಫನ್ ಮಾಡಿದ್ರೆ ನನಗೆ ಹೊಟ್ಟೆ ಹಸಿವಾಗ್ತಾಯಿದೆ. ಸೊ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಸಂಡೇ, ಸೊ ಸಿಂಪಲ್ಲಾಗಿ ಮ್ಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈಸಿ ರೆಸಿಪಿ, ಬೇಗ ಆಗುತ್ತೆ, ನಂಗೆ ಹಸಿವು ಆಗಿದೆ ಅದಕ್ಕೆ. ಸೊ ಮ್ಯಾಗಿ ಮಾಡ್ಕೊಂಡಾದ್ಮೇಲೆ ಮಧ್ಯಾಹ್ನ ಬೇಕಾದರೆ ಏನಾದರೂ ಅನ್ನ ಪಲ್ಯ ಆ ಥರ ಏನಾದ್ರು ಮಾಡ್ಕೋಬಹುದು. ಸೊ ಅದಕ್ಕೆ ಇವಾಗ ಬೇಗ ಮ್ಯಾಗಿ ಮಾಡ್ಕೋಬೇಕು. ಅದಾದಮೇಲೆ ಸ್ನಾನ. ಆಫ್ಕೋರ್ಸ್ ಸಂಡೇ ಅಲ್ವಾ, ಲೇಟಾಗಿದ್ಮೇಲೆ ಸ್ನಾನ ಮಾಡೋದು ಯಾವಾಗಲೂ. ಬೆಳಗ್ಗೆ ಟಿಫನ್ ಆದಮೇಲೆ ಒಂದೇ ಸಲ ಊಟ ಮಾಡೋದೇ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಪಪ್ಪಂದೇನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಬಟ್ ಇದು ಹಾಳಾದ ಟೈಪೇ ಆಗ್ತಾಯಿಲ್ಲ. ಕರ್ನಾಟಕ ಯಾವ ಥರ ಟೈಪ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಂಪ್ಯೂಟರ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ. ಅಂದರೆ ನಾನು 10th ವೊಕೇಷನಲ್ಲಿದ್ದಾಗ ಹೋಗಿದ್ದೆ. ಅದು 10th ಅಲ್ಲ, 9th ಆ್ಯಂಡ್ 8th ವೊಕೇಷನಲ್ಲಿದ್ದಾಗ ಹೋಗಿದ್ದೆ. ಏಪ್ರಿಲ್ ಮತ್ತು ಮೇ ಅಲ್ಲಿ ಹಾಲಿಡೇಸ್ ಇರ್ತಿತ್ತಲ್ಲ, ಸೊ ಅವಾಗ ಹೋಗ್ತಿದ್ದೆ. ನೋಡಿ ಹಾಳಾಗಿ ನನಗೆ ಕೆ ಆಯಿತಾ, ಕರ್ವ್ ಆಗಬೇಕಂದ್ರೆ ಕೆ ಪ್ರೆಸ್ ಮಾಡಬೇಕು. ಆ್ಯಂಡ್ ನಾ ಬರಬೇಕಂದ್ರೆ ಎನ್ ಹೊಡೆದ್ಬಿಟ್ಟು ಎಫ್ ಹೊಡೆದು ಶಿಫ್ಟ್ ಹಿಡಿದು ಎ ಪ್ರೆಸ್ ಮಾಡಿದ್ರೆ ನಾ ಆಗುತ್ತೆ. ಕರ್ನಾಟಕ ಅದು ಏನಿದೆಯಲ್ಲ ಅದು ನಾ ಪಕ್ಕ ಬರುತ್ತಲ್ಲ. ಸೊ ಅದಕ್ಕೆ ಏನು ಟೈಪ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಮರ್ತೋಯ್ತು. ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಆಲ್ಮೋಸ್ಟ್ 3 years ಆಗಿದೆ. ಸೊ ಹಾಗಾಗಿ ಮರ್ತೋಯ್ತು. ಬಟ್ ಅದಕ್ಕೆ ನೋಡ್ತಾ ಇದ್ದೀನಿ, ಯೂಟ್ಯೂಬಲ್ಲೂ ನೋಡಿದೆ. ಶಿಫ್ಟ್ ಅಂದರೆ ಲೈಕ್ ಶಿಫ್ಟ್ ಹಿಡಿದು ಎ ಪ್ರೆಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಬರ್ತಾನೆ ಇಲ್ಲ ಹಾಳಾದ್ದು. ನನಗಂತೂ ಇದರಲ್ಲೇ ತಲೆ ಕೆಟ್ಟೋಯ್ತು ನನಗೀಗ. ಅದಕ್ಕೆ ಅದು ನಾನೇ ಹುಡುಕ್ತಾ ಇದ್ದೆ ಹೆಂಗೆ ಮಾಡೋದು ಅಂತ. ಶಿಫ್ಟ್ ಹಿಡಿದು ಎಫ್ ಹಾಕಿದ್ರೇ ಬರುತ್ತೆ ಅಂತಲೇ ಇದೆ ಅಪ್ಪ. ಆ್ಯಂಡ್ ನಾನು ಕ್ಲಾಸ್ಗೆ ಹೋಗಿ ಆಲ್ಮೋಸ್ಟ್ 5 years ಮೇಲಾಯಿತು. ಬಟ್ ಆದರೂ ನನಗೆಲ್ಲ ನೆನಪಿದೆ ಅಂತ ಖುಷಿ ಆಗ್ತಿದೆ. ಬಟ್ ಆ್ಯಕ್ಚುಲಿ ಅದು ಕರೆಕ್ಟೇ ಇತ್ತು. ಬಟ್ ಅದೇನಾಗ್ತಿದೆ ಅಂದರೆ ಬರ್ತಾನೆ ಇಲ್ಲ.
ಪ್ರೆಸ್ ಮಾಡಿದ್ರೂ ಅದು ಬರ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅಷ್ಟರಲ್ಲಿ ಒಂದು 2 ಮಿನಿಟ್ಸ್ ತಲೆ ಕೆಡಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮ ಪಪ್ಪನೇ ಕಾಲ್ ಮಾಡಿ, ಇಲ್ಲ ಬಿಡು ಅದು ಬೇರೆಯವರು ಆಲ್ರೆಡಿ ಮಾಡಿದಾರಂತೆ, ಇನ್ನೇನು ಪ್ರಿಂಟ್ ತೆಗೆಸ್ಕೊಂಬರೋದು ಅಷ್ಟೇ ಇದೆ ಬಿಡು, ಪರವಾಗಿಲ್ಲ ಮಾಡಬೇಡ ಅಂತ ಹೇಳಿದ್ರು. ಹಾಗೆಲ್ಲ ಮಾಡಿ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ನ. ಪಪ್ಪ ಅದೊಂದು ವರ್ಕ್ ಕೊಟ್ಟಿರೋದಕ್ಕೆ ಅದು ಇನ್ನೇನು ಡೌನ್ಲೋಡ್ ಮಾಡಿ ನುಡಿ 4.0 ಅಂತ ಅಂದ್ಕೊಂಡಿದ್ದೀನಿ. ನುಡಿ 6.0 ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅದನ್ನು ಮಾಡ್ಕೊಂಡು ಅದನ್ನು ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು. ಸೊ ಇವಾಗ ಏನು ಮಾಡಬೇಕು ಅಂದರೆ ನಿಮ್ಗೊಂದು ಸ್ನ್ಯಾಕ್ಸ್ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಫ್ರೀ ಟೈಮ್ಸಲ್ಲಿ ಆಚೆ ಕಡೆದು ಜಂಕ್ ಫುಡ್ ಅದೆಲ್ಲ ತಿನ್ನೋ ಬದಲು ಮನೇಲಿ ಸುಮ್ಮನೆ ಸಿಂಪಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇನ್ನೂ ಟೈಮ್ ಇದೆ, ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಏನಂತಂದರೆ ಒಂದು ಹೇರ್ ಪ್ಯಾಕ್ ಅಂತಿದ್ದೀನಿ, ಫೇಸ್ ಪ್ಯಾಕ್ ಟ್ರೈ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ನಾನು ವೈಟಮಿನ್ ಇ ಕ್ಯಾಪ್ಶೂಲ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ ವೈಟಮಿನ್ ಇ ಕ್ಯಾಪ್ಶೂಲು ಹೇರ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಆ್ಯಂಡ್ ನಮ್ಮ ಹೇರ್ಸ್ಗೆ ಅಂತ ಹೇಳಿದ್ರೆ ನಮ್ಮ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ನಮಗೆ ಹೇರ್ ಫಾಲ್ ಆಗೋಲ್ಲ ಮತ್ತು ಹೇರ್ ಗ್ರೋತ್ ಆಗೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಕಿನ್ಗೆ ಹೇಳಬೇಕಂದ್ರೆ ನಮಗೆ ಒಬ್ಬೊಬ್ಬರಿಗೆ ತುಂಬ ಫೇಸ್ ಡ್ರೈನೆಸ್ ಜಾಸ್ತಿ ಇರುತ್ತೆ ಫೇಸ್ ಮೇಲೆ. ಸೊ ಅದಕ್ಕೆ ಇದು ಮಾಯ್ಶ್ಚರೈಸರ್ ಆಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಏನಾದರೂ ಕಲೆಗಳು ಅಥವಾ ಮೊಡವೆ ಅಂತ ಏನು ಹೇಳ್ತೀವಿ, ಇನ್ಫ್ಲಾಮೇಷನನ್ನು ರೆಡ್ಯೂಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಫೇಸಲ್ಲಿ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಫಸ್ಟು 1 ಸ್ಪೂನ್ ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಬೇಕು. ಸೊ ರೋಸ್ ವಾಟರ್ ಮಿಕ್ಸ್ ಮಾಡಿದಾದಮೇಲೆ ನಾನು 2 ವೈಟಮಿನ್ ಇ ಕ್ಯಾಪ್ಶೂಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಅಷ್ಟೇ. ಇವಾಗ ನನ್ನ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇವಾಗ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಆಯಿತು. ಆ್ಯಂಡ್ ನೈಟ್ ಟೈಮಲ್ಲಿ ಬರೀ ವೈಟಮಿನ್ ಇ ಕ್ಯಾಪ್ಶೂಲು, ಒಂದೊಂದು ಕ್ಯಾಪ್ಶೂಲ್ ನೈಟ್ ಟೈಮಲ್ಲಿ ಬೇಕಾದರೆ ಹಾಗೆ ನಾವು ಅದನ್ನು ಪಿನ್ನಿಂದ ಇದು ಮಾಡಿಬಿಟ್ಟು ಅದನ್ನು ಹಾಗೆ ಫೇಸ್ಗೆ ಹಾಗೆ ಉಚ್ಕೊಂಡು ಬೇಕಿದ್ರೆ ಮಲ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡಿದ್ರೂ ನಡೆಯುತ್ತೆ, ಅದು ಕೂಡ ಒಳ್ಳೆಯದು. ಮೇಯ್ನಾಗಿ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ತುಂಬ ಫೇಸಸ್ ತುಂಬ ಡ್ರೈ ಇರುತ್ತೆ ಕೆಲವೊಬ್ಬರಿಗೆ, ಅಂಥವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಮಾಡೋದ್ರಿಂದ. ಆ್ಯಂಡ್ ಇಷ್ಟೇ, ಇದಾಗಿ ಫೇಸ್ ಒಂದು 15 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ ಫೇಸ್ ವಾಶ್ ಮಾಡಿದ್ಮೇಲೆ. ಓಕೆ ಅಲ್ವಾ. ಸೊ ಫಸ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಫುಲ್ ಹೈ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇದ್ದಾಗ ಈ ಕಡಲೆ ಬೀಜ ಆಗಿರ್ಬೋದು, ಮತ್ತು ನಮ್ಮ ಸೈಡ್ ಪುಟಾಣಿ ಅಂತ ಕರಿತೀವಿ, ನಿಮ್ಮ ಸೈಡ್ ಏನಂತೀರ ನಂಗೆ ಗೊತ್ತಿಲ್ಲ, ಪುರಿಗಡಲೆ, ಅದು ಬಂದು ಮತ್ತು ಸ್ವಲ್ಪ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಅದನ್ನೆಲ್ಲ ಫುಲ್ ಹೈ ಫ್ಲೇಮಲ್ಲಿ ಎಣ್ಣೆ ಇದ್ದಾಗ ಪಟ್ಟಂತ ಒಳಗಡೆ ಹಾಕಿ ಹಿಂಗೆ ಬಿಡಬೇಕು. ಬನ್ನಿ ತೋರಿಸ್ತೀನಿ ಹಿಂಗೆ ಅಂತ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು. ಅವಲಕ್ಕಿ ತೊಗೊಂಡಿದ್ದೀನಿ. ಸೊ ಇಷ್ಟು ಅವಲಕ್ಕಿ ಎಲ್ಲ ಅದಕ್ಕೆ ಹಾಕಬೇಕು. ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ತೀರಾ ಸೀದೋಗಿಸ್ಬಿಡ್ಬೇಡಿ, ಮತ್ತೆ ಎಣ್ಣೆಲಿ ಫ್ರೈ ಆಗಿರಬೇಕು ಪೂರ್ತಿ ಎಲ್ಲ. ಆದರೆ ಆಯಿತು. 1 ಸ್ಪೂನ್ ಅರಿಶಿಣ ಪುಡಿ ಮತ್ತು ಖಾರದ ಪುಡಿ 2 ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಒಗ್ಗರಣೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಅದೇನು ಲೈಟಾಗಿ ಫ್ರೈ ಮಾಡಿದ್ದೀನಿ ಅಷ್ಟೇ, ನಾನೇನು ಜಾಸ್ತಿ ಇದು ಮಾಡಿದೆ. ಆ್ಯಂಡ್ ಕಡಲೆ ಬೀಜ ಮತ್ತು ಅದು ಪುಟಾಣಿ ಅಂತ ಕರಿತೀವಲ್ವ, ಕಡಲೆ ಬೀಜ ಮತ್ತು ಪುಟಾಣಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಫಸ್ಟೇ ಹಾಕಿ ಮಿಕ್ಸ್ ಮಾಡಿದೆ. ಯಾಕಂದರೆ ಆಲ್ರೆಡಿ ಆಯಿಲಲ್ಲಿ ಫ್ರೈ ಮಾಡಿದ್ನಲ್ವ ಅದಕ್ಕೆ. ಸೊ ನೋಡಿ, ಇವಾಗ ನಮ್ಮ ಸ್ನ್ಯಾಕ್ಸ್ ರೆಡಿ. ಫುಲ್ ಕ್ರಿಸ್ಪಿಯಾಗಿ ಬಂದಿದೆ ಇದು. ಎಣ್ಣೆ ಲಿಟಲ್ ಬೀಟ್ ಜಾಸ್ತಿ ಹಾಕಿದ್ದೀನಿ. ನಮ್ಮ ಮನೇಲಿ ನಾನು ಅದಕ್ಕೆ ಫೇಮಸ್ಗೆ ಜಾಸ್ತಿ ಹಾಕೋದಕ್ಕೆ. ಸಕ್ಕತ್ತಾಗಿದೆ. ಇದು ರೆಸಿಪಿ ಬಂದು ನನ್ನ ಅಕ್ಕನಿಂದ ನಾನು ಕಲ್ತಿದ್ದು. ಬಟ್ ನಮ್ಮ ಅಕ್ಕನಿಂದ ಚೆನ್ನಾಗಿ ಮಾಡಿದ್ದೀನಿ ಇವತ್ತು, ಚೆನ್ನಾಗಾಗಿದೆ. ಇದ್ರ ಜೊತೆ ಟೀ ಮಾಡ್ಕೊಂಡು ಇವಾಗ ಸ್ನ್ಯಾಕ್ಸ್ ತಿನ್ನೋಣ ಬನ್ನಿ. ಸ್ನ್ಯಾಕ್ಸ್ ತಿನ್ಕೊಂಡು ಫೇಸ್ ವಾಶ್ ಮಾಡಿ ದೇವರಿಗೆ ದೀಪ ಹಾಕಿ ಆಯಿತು. ಆ್ಯಂಡ್ ಊದ್ಬತ್ತಿ ಸ್ಮೆಲ್ ಬರುತ್ತಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮನೆಯೆಲ್ಲ ಫುಲ್ ಸ್ಮೆಲ್ ಹೊಡಿತಾ ಇರುತ್ತೆ. ಇವಾಗ ಸ್ವಲ್ಪ ಆಚೆ ಹೋಗಬೇಕು. ಏನಿಲ್ಲ, ಒಂದು ಪರ್ಫ್ಯೂಮ್ ಬೇಕಿದೆ ನನಗೆ. ಪರ್ಫ್ಯೂಮ್ ಅಲ್ಲ, ನಾನು ಅತ್ತರ್ ಯೂಸ್ ಮಾಡ್ತೀನಲ್ವ, ಅದು ಖಾಲಿ ಆಗಿದೆ. ಸ್ವಲ್ಪ ಏನೋ ತೊಗೊಂಡು ಬರೋದಿದೆ, ಅದಕ್ಕೆ ಹೋಗಿ ಆಚೆ ಹೋಗಿ ಬರಬೇಕು. ಬನ್ನಿ, ನಿಮಗೂ ಕರ್ಕೊಂಡು ಹೋಗ್ತೀನಿ. ನನಗೆ ಅತ್ತರ್ ಬೇಕಿತ್ತು ಆಯಿತಾ. ಇಲ್ಲೇ ಇರೋದು ಅಂಗಡಿ, ಬಟ್ ಅದು ಯಾವಾಗಲೂ ಕ್ಲೋಸ್ ಇರುತ್ತೆ. ಯಾವಾಗ ಓಪನ್ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಹುಡ್ಕೊಂಡು ಬಂದು ನೋಡಿದ್ರೆ ಅಂಗಡಿ ಕ್ಲೋಸ್ ಇದೆ. ನಾಳೆ ಅಥವಾ ನಾಡಿದ್ದು ಯಾವಾಗ ಬಂದು ತೊಗೊಂಡು ಹೋಗಬೇಕು. ಈ ರೋಡಲ್ಲಿ ಏನಂತ ಗೊತ್ತಾ, ನನಗೆ ಇಲಿ ಮತ್ತು ಹಲ್ಲಿ ಕಂಡ್ರೆ ನನಗೆ ಹೇಟ್ ಅಷ್ಟೇ ಆಗಿ ಬರಲ್ಲ. ಬಟ್ ಎಲ್ಲಿ ಅದು ನನ್ನ ಕಣ್ಣಿಗೆ ಮಾತ್ರ ಯಾವಾಗಲೂ ಕಾಣಿಸುತ್ತೆ. ಇಲ್ಲಿ ಸತ್ತೋಗಿರುತ್ತಲ್ಲ ಆಕ್ಸಿಡೆಂಟಾಗಿ, ಯಾವಾಗ ಕಾಣಿಸುತ್ತಪ್ಪ. ಈಗ ದಾರಿಲಿ ಹೋಗ್ಬೇಕಾದ್ರೂ ಕಾಣಿಸ್ತು. ಸೊ ಆಚೆ ಕಡೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬಂದೆ. ಆ್ಯಂಡ್ ನನಗೆ
ಈ ಆಚೆ ಕಡೆ ಎಲ್ಲ ಜ್ಯೂಸ್ ಇಷ್ಟನೇ ಆಗಲ್ಲ ನನಗೇನಿದ್ರು. ನನಗೆ ಫೇವ್ರೆಟ್ಟು ಫ್ರೂಟ್ ಬಂದು ನನಗೆ ಪೈನಾಪಲ್ ಆಯಿತಾ. ನಾನು ಆಚೆ ಎಲ್ಲೋದ್ರೂ ಜ್ಯೂಸ್ ಏನಾದರೂ ತೊಗೊಂಡ್ರೆ ಯಾವಾಗಲೂ ಪೈನಾಪಲ್ ಜ್ಯೂಸ್ ಮಾತ್ರ ಕುಡಿಯೋದು. ಇವತ್ತು ಪೈನಾಪಲ್ ಜ್ಯೂಸ್ ಇಲ್ಲ ಅಂದ್ಬಿಟ್ಟು ವಾಟರ್ ಮಿಲನ್ ತೊಗೊಂಡೆ. ಬಟ್ ಅಂದರೆ ಅದಿರಲಿಲ್ಲ ಅಂದರೆ ಯಾವಾಗಲೂ ವಾಟರ್ ಮಿಲನ್ ತೊಗೋತೀನಿ ಆ ಜ್ಯೂಸ್ ಸೆಂಟ್ರಲ್ಲಿ. ಬಟ್ ವಾಟರ್ ಮಿಲನ್ ಇವತ್ತು ಅಷ್ಟು ಇಷ್ಟ ಆಗಲಿಲ್ಲ. ಈ ಬೀಟ್ರೂಟ್ ಜ್ಯೂಸ್ ಎಲ್ಲ ಆಚೆ ಕುಡಿಯೋಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಬಿಕಾಸ್ ಅದು ತಿಕ್ ಫ್ಲೇವರ್. ನನಗೆ ಯಾವುದೇ ಜ್ಯೂಸ್ ಆಗಲಿ, ಇನ್ನೂ ಫ್ರೂಟ್ಸ್ ಬೇಕಾದ್ರೆ ತಿನ್ಕೊಂಬಿಡ್ಬೋದು. ಬಟ್ ಆ ತಿಕ್ ಫ್ಲೇವರಲ್ಲಿ ಜ್ಯೂಸಸ್ ಎಲ್ಲ ನನಗೆ ಅಷ್ಟು ಇಷ್ಟನೇ ಆಗಲ್ಲ. ನಂಗೆ ಪೈನಾಪಲ್ ಮಾತ್ರ ನಾನು ಕುಡಿಯೋದು ಯಾವಾಗಲೂ. ಆ್ಯಂಡ್ ಈಗ ಬಂದು ಸ್ವಲ್ಪ ಅಲ್ಲಿ ಗೋಧಿ ಹಿಟ್ಟು ಬೇಕಿತ್ತು, ಅದನ್ನು ತೊಗೊಂಡು ಬಂದೆ. ಮತ್ತು ಬೆಳ್ಳುಳ್ಳಿ ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಈ ಬುಕ್ ಓದ್ಕೋಬೇಕು. ಆ್ಯಕ್ಚುಲಿ ನಮ್ಮದು ಕ್ಲಾಸಸ್ ಏನೂ ಸ್ಟಾರ್ಟ್ ಆಗಿಲ್ಲ, ಹಾಗಾಗಿ ಏನೂ ಓದ್ತಾ ಇಲ್ಲ. ಮತ್ತು ಇವಳೇನು ಬರೀ ಓದೋದೇ ಇಲ್ಲ ಅನಿಸುತ್ತೆ, ಬರೀ ಇದೇ ಮಾಡ್ಕೊಂಡಿರ್ತಾಳೆ ಅಂತ ಅಂದ್ಕೋಬೇಡಿ. ಸೊ ಇದು 20 ಚಾಪ್ಟರ್ ಬಂದಿದ್ದೀನಿ. ಸೊ ಬೇಗ ಇದನ್ನು ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬಿಟ್ರೆ ಆಯಿತು. ಈ ಬುಕ್ ಮುಗ್ದೋಗುತ್ತೆ. ಲಾಸ್ಟ್ ವೀಕ್ ನಿಮ್ಗೆ ಹೇಳಿದ್ದೆ ಅಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಬಟ್ ಆಮೇಲೆ ಅದಕ್ಕಿಂತ ಅಂದರೆ ಇದು ಇಷ್ಟೊತ್ತಿಗೆ ಮುಗ್ದೋಗಿರ್ತಿತ್ತು. ಇದಕ್ಕಿಂತ ಮುಂಚೆ ಇನ್ನೂ 2 ಬುಕ್ ಓದಿ ಮುಗಿಸಿದ್ದೀನಿ. ಹಾಗಾಗಿ ಇದು ಸ್ವಲ್ಪ ಪೆಂಡಿಂಗಲ್ಲಿತ್ತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.